ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಈ ಹೊಸ ವರ್ಷಕ್ಕೆ ಫಾಸ್ಟ್ ವೆಯ್ಟ್ ಲಾಸ್ ಆಗೋ ಅಂತಹ 5 ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಸಾಕು, ಫ್ಯಾಟಿಂದ ಫಿಟ್ ಆಗಿ ಲೇಜಿಯಿಂದ ಫುಲ್ ಆ್ಯಕ್ಟಿವ್ ಆಗ್ತೀರಾ. ಹಾಗೆ ನಾನು ಇವಾಗ ಹೇಳ್ಕೊಟ್ಟಿರೋ ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಅನ್ನೋದನ್ನು ಮೇಂಟೈನ್ ಮಾಡಿದರೆ ಸಾಕು, ಬಳಕುವಂತಹ ಮೈನ ನೀವು ಪಡ್ಕೊಬಹುದು. ಅಷ್ಟು ಫ್ಯಾಟ್ ರೆಡ್ಯೂಸ್ ಆಗೋಗುತ್ತೆ. ಏನಪ್ಪ ಟಿಪ್ಸ್ ಅಂದರೆ, ನಂಬರ್ 1, ನೀರು. ನಾವು ಒಂದು ದಿನಕ್ಕೆ 2 ರಿಂದ 3 ಲೀಟರ್ ನೀರನ್ನ ಕುಡಿಬೇಕಾಗತ್ತೆ. ಮೀನ್ಸ್ 8 ಗ್ಲಾಸಸ್ಸಿಂದ 12 ಗ್ಲಾಸಸ್ ನೀರನ್ನಾದರೂ ಮಿನಿಮಮ್ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೆ ವಾಟರ್ನ 80 kgs ಇರೋರಿಗೆ ಬೇರೆ ಥರ ಕುಡಿಬೇಕಾಗತ್ತೆ, 60 kgs ಇರೋರಿಗೆ ಬೇರೆ ಥರ ಕುಡಿಬೇಕಾಗತ್ತೆ. ಎಷ್ಟು ತೂಕಕ್ಕೆ ಎಷ್ಟು ನೀರು ಕುಡಿಬೇಕು ಅನ್ನೋ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಅಷ್ಟು ನೀರನ್ನ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಓಕೆನಾ? ನಂಬರ್ 2, ಇದು ಮೇನ್ ಥಿಂಗ್. ವೆಯ್ಟ್ ಲಾಸ್ ಆಗಬೇಕು, ಹಾಗೆ ಹೆಲ್ತ್ ಚೆನ್ನಾಗಿರಬೇಕು ಅಂತ ನಿಮಗೇನಾದರೂ 1% ಅನಿಸಿದ್ರು ಕೂಡ ನಿದ್ದೆನ ಕಂಪ್ಲೀಟಾಗಿ 6 to 8 hours ನಿದ್ದೆ ಚೆನ್ನಾಗಿ ಮಾಡಬೇಕಾಗತ್ತೆ. ಆದರೆ ನಮಗೆ ನಿದ್ದೆನೇ ಬರ್ತಾ ಇಲ್ಲ ಮೇಡಮ್ ಅಂದರೆ, ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಆಗ್ತಾನೆ ಇದೆ ನಂಬರ್. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹೆಲ್ತಿಯಾಗಿ ಊಟ ತಿಂದಾಗ ನಿದ್ದೆನೂ ಕರೆಕ್ಟಾಗಿ ಬರುತ್ತೆ, ಹಾಗೆ ಹೆಲ್ತ್ ಇಶ್ಯೂಸ್ ಕೂಡ ಕ್ಲಿಯರಾಗಿ ಫ್ಯಾಟಿಂದ ಫಿಟ್ ಕೂಡ ಆಗ್ತೀರಾ. ಸೊ ಇದೆಲ್ಲ 100% ನ್ಯಾಚುರಲ್ ಆಗೇ ಆಗುತ್ತೆ. ನಿಮ್ಗೇನು ಪ್ರಾಬ್ಲಮ್ ಇದ್ದರೂ ಹೆಲ್ತ್ ರಿಲೇಟೆಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊಲ್ಯೂಷನ್ನ ಪಡ್ಕೊಳ್ಳಿ. ಇದು 3rd ಥಿಂಗ್. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಬ್ರೇಕ್ಫಾಸ್ಟ್ನ ನಾವು ತೊಗೊಬೇಕಾಗತ್ತೆ. ಯಾಕಂದರೆ ನೈಟ್ ಮಲಗಿದಾಗಲಿಂದ ಬೆಳಿಗ್ಗೆ ಹೇಳೋವರೆಗೂ 8 to 10 hours ಮಿನಿಮಮ್ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ. ಅದನ್ನು ಬ್ರೇಕ್ ಮಾಡೋದನ್ನೇ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಒಬ್ಬರು ಬ್ರೇಕ್ಫಾಸ್ಟ್ ನನಗೆ ಹೊಟ್ಟೆನೇ ಹಸಿತಾ ಇಲ್ಲ, ಒಂದೇ ಸರಿ ಊಟ ಮಾಡ್ಕೊಳ್ಳೋಣ ಈಗ ಅಂದ್ಕೊಂಡು ತುಂಬ ಜನ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಡ್ತಾರೆ. ಅಥವಾ ವರ್ಕ್ ಹೋಗಬೇಕು, ಟೈಮ್ ಆಗುತ್ತೆ, ಲೇಟ್ ಆಗುತ್ತೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಅಂತ ಈ ರೀತಿ ರೀಸನ್ಸ್ ಕೊಟ್ಕೊಂಡು ಯಾವುದೇ ಕಾರಣಕ್ಕೂ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಲೇಬಾರ್ದು. ಕೆಲವೊಬ್ರು ಇರ್ತಾರೆ, ಬ್ರೇಕ್ಫಾಸ್ಟ್ ತಿಂದ ತಕ್ಷಣ ನಮಗೆ ಸುಸ್ತಾಗತ್ತೆ, ಆಯಾಸ ಆಗುತ್ತೆ, ಎನರ್ಜಿ ಲೆವೆಲ್ ಲೋ ಆಗುತ್ತೆ, ಆದರೆ ಏನು ಮಾಡೋದು ಮೇಡಮ್, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡ್ತೀನಿ ಅಂತ. ಅದು 100% ರಾಂಗ್. ಆ ರೀತಿ ಆಗ್ತಾ ಇರುತ್ತೆ ಅಂದರೆ ನೀವು ತೊಗೊತಾ ಇರೋ ಅಂಥ ಫುಡ್ಡಲ್ಲಿ ಪ್ರೋಟೀನ್ ಆಗಿರಬಹುದು, ಗುಡ್ ಫ್ಯಾಟ್ಸ್ ಆಗಿರ್ಬೋದು ಕಡಿಮೆ ಇರುತ್ತೆ. ಜಾಸ್ತಿ ಕಾರ್ಬೋಹೈಡ್ರೇಟ್ಸನ್ನು ತಗೊಂಡು ಎಲ್ಲ ಪೋಷಕಾಂಶಗಳನ್ನು ಕಟ್ ಡೌನ್ ಮಾಡೋದ್ರಿಂದ ನಿಮಗೆ ಈ ಫೀಲ್ ಆಗುತ್ತೆ ಅಷ್ಟೇ. ಇದು ಕೂಡ ಅಷ್ಟೇ, ಯಾವ ರೀತಿ ಫುಡ್ ತೊಗೊಬೇಕು ನೀವು ಫಿಟ್ ಆಗಲಿಕ್ಕೆ, ಹೆಲ್ತಿ ಆಗಲಿಕ್ಕೆ, ಆ್ಯಕ್ಟಿವ್ ಆಗಲಿಕ್ಕೆ, ಡೇ ಫುಲ್ ಎನರ್ಜೆಟಿಕ್ ಆಗಿರಲಿಕ್ಕೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನೆಕ್ಸ್ಟು 4th ಟಿಪ್. ಇದು ಈಗಿರೋ ಒಂದು ದಿನದ 24 hours ಟೈಮಲ್ಲಿ ನಿಮ್ಮ ಬಾಡಿಗೋಸ್ಕರ ಅಂತಲೇ ಜಸ್ಟ್ 30 minutes to 40 minutes ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಮೇಡಮ್ ಅಂತ ಕೇಳ್ಬೋದು. ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ, ಈವನ್ ವಾಕಿಂಗ್ ಇರಬಹುದು, ಹಾಗೆ ಲೈಟಾಗಿ ರನ್ನಿಂಗ್ ಕೂಡ ಇರಬಹುದು, ಇಲ್ಲ ಅಂದರೆ ಯೋಗಾಸನಗಳಿರಬಹುದು, ಸೂರ್ಯ ನಮಸ್ಕಾರಗಳಿರಬಹುದು. ಈ ರೀತಿ ಬಾಡಿಗೆ ಸ್ವಲ್ಪ ಪ್ರಮಾಣದ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ನೀವು ಕೊಡಬೇಕಾಗತ್ತೆ. ಇದು 5th ಒನ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹಾಗೆ ಇದು ಹೆಲ್ತಿಯಾಗಿರಬೇಕು, ಹಾಗೆ ಫ್ಯಾಟಿಂದ ಫಿಟ್ ಆಗಬೇಕು. ಈ ಥರ ಟಿಪ್ಸ್ಗಳು ಫಾಲೋ ಮಾಡಿದರೆ ಇನ್ನು ಹೆಲ್ತಲ್ಲಿ ರಿಕವರ್ ಆಗಬೇಕು, ಏರ್ ಫಾಲ್ ಕಡಿಮೆ ಆಗಬೇಕು, ಸ್ಕಿನ್ ಗ್ಲೋ ಆಗಬೇಕು, ಬಾಡಿಲಿ ಎನರ್ಜಿ ಲೆವೆಲ್ ಜಾಸ್ತಿ ಆಗಬೇಕು, ಹಾಗೆ ಸುಸ್ತು ಕಡಿಮೆ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಇದು ಫೈನಲ್ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳುಳ್ಳ ಊಟನ ನಾವು ಪ್ರತಿದಿನ ತಗೊಬೇಕು. ಪೋಷಕಾಂಶಗಳಂದರೆ ಏನೇನು ತೊಗೊಬೇಕು ಮೇಡಮ್ ಅಂತೀರಾ? ಗುಡ್ ಫ್ಯಾಟ್ಸ್ ತೊಗೊಬೇಕು, ಹಾಗೆ ಪ್ರೋಟೀನ್ ಲೆವೆಲ್ ಕರೆಕ್ಟಾಗಿ ತೊಗೊಬೇಕು, ಹಾಗೆ ಕಾರ್ಬ್ಸ್ ಕೂಡ ಇರಲೇಬೇಕು. ಅದ್ರ ಜೊತೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಫುಲ್ ಆಗಬೇಕು. ಇದೆಲ್ಲ ಹೇಗೆ ತಿಳ್ಕೊಳ್ಳೋದು ಮೇಡಮ್ ಅಂದರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಂಡು ಫ್ಯಾಟಿಂದ ಫಿಟ್ಟಾಗಿ. ಇವ್ರು ನನ್ನ ಕ್ಲೈಂಟ್. ಸೊ ಟೈಮ್ ಟು ಟೈಮ್ ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಟೈಮ್ ಟು ಟೈಮ್ ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ಫ್ಯಾಟಿಂದ ಫಿಟ್ ಆಗಿಬಿಟ್ಟಿದ್ದಾರೆ ಜಸ್ಟ್ 30 daysಲ್ಲಿ.
ಹೇಗೆ ಸಾಧ್ಯ ಆಯಿತು, ಹೇಗೆ ಫಿಟ್ ಆದರು, ಅವರ ಅನಿಸಿಕೆ ಏನು ಎಲ್ಲ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ ಬನ್ನಿ ಗೈಸ್. ಹಾಗೆ ನೀವು ಕೂಡ ತಿಂತ ಮನೇಲೇ ಇದ್ಕೊಂಡು ಫಿಟ್ ಆಗಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ಇರೋ ಕಾಯಿಲೆಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಫ್ಯಾಟಿಂದ ಫಿಟ್ಟಾಗಿ, ಹಾಗೆ ಆಗ ನಿಮಗೆ 30 ಇಯರ್ಸ್ ಆದರೆ 20 ಇಯರ್ಸ್ಗೆ ಹಿಂದೆ ಬರಬಹುದು, ಹಾಗೆ 40 ಇಯರ್ಸ್ ಆದರೆ 30 ಇಯರ್ಸ್ಗೆ ಹಿಂದೆ ಬರ್ಬೋದು, 50 ಇಯರ್ಸ್ ಆದರೆ 40 ಇಯರ್ಸ್ಗೆ ಹಿಂದೆ ಬರಬಹುದು. ಸೊ 10 ಇಯರ್ಸ್ ಹಿಂದೆ ಏಜ್ನ ಹಿಂದಕ್ಕೆ ತೊಗೊಂಬರಬಹುದು ನಾವು. ಅಷ್ಟು ಹೆಲ್ತಿ ಆ್ಯಂಡ್ ಫಿಟ್ ಆಗ್ತೀವಿ ನಮ್ಮ ಡಯಟ್ ಪ್ಲಾನಿಂದ. ಸೊ ಗೈಸ್, ಇದು ಎಲ್ರಿಗೂ ಅವಕಾಶ ಇದೆ, ಯಾರು ಬೇಕಿದ್ರೂ ಮಾಡಬಹುದು. 100% ನ್ಯಾಚುರಲ್ ಆ್ಯಂಡ್ 100% ಹೆಲ್ದಿ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ನ ತಿಳಿಸ್ಕೊಂಡು ನೀವು ಕೂಡ ಹೆಲ್ತಿಯಾಗಿ ಫ್ಯಾಟಿಂದ ಫಿಟ್ ಆಗೋದು. ಸೊ ನನ್ನ ಕ್ಲೈಂಟ್ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬರೋಣ ಬನ್ನಿ ಗೈಸ್. ಎಷ್ಟು ವೆಯ್ಟ್ ಇಳ್ದಿದೆಪ್ಪ? ಈಗ 79 ಇದೆ ಮೇಡಮ್. ನಾನು ಓಕೆ, 11 kg ಕಡಿಮೆ ಆಗಿದ್ದೀನಿ ಮೇಡಮ್. 11-12 kg ಕಡಿಮೆ ಆಗಿದೆ. 11-12 kg ತೂಕ. ಹೇಗೆ ಅನ್ನಿಸ್ತಾ ಇದೆಪ್ಪ ನಿಮ್ಗೆ 11-12 kg ತೂಕ ಕಡಿಮೆ ಆಗಿರೋದು? ತುಂಬಾ ಖುಷಿ ಆಗ್ತಿದೆ. ಓಕೆ, ಏನೆಲ್ಲ ಚೇಂಜಸ್ ಆಗಿದೆ? ಡಯಟ್ ಪ್ಲಾನ್ ತಗೊಳಕ್ಕೂ ಮುಂಚೆ ಹೇಗಿತ್ತು, ತಗೊಂಡ್ಮೇಲೆ ಏನೆಲ್ಲ ಚೇಂಜಸ್ ಆಗಿದೆಪ್ಪ? ತಗೊಳೋದಕ್ಕೂ ಮುಂಚೆ ತುಂಬಾ ದಪ್ಪ ಇದ್ದೆ, ಓಡಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಮೇಡಮ್. ಸ್ಟೆಪ್ಸ್ ಎಲ್ಲ ಹತ್ತೋದಕ್ಕೆ ಇಳಿಯೋದಕ್ಕೆಲ್ಲ. ಓಕೆ, ಇವಾಗ ಈ ಚಾರ್ಟ್ ತಗೊಂಡ್ಮೇಲೆ ಎಲ್ಲ ಸ್ವಲ್ಪ ಪರವಾಗಿಲ್ಲ ಮೇಡಮ್. ನಿಮ್ಗೆ ನಂಬಿಕೆ ಇತ್ತಪ್ಪ ನಮ್ಮ ಡಯಟ್ ಪ್ಲಾನ್ ಮೇಲೆ ವೆಯ್ಟ್ ರಿಡ್ಯೂಸ್ ಆಗತ್ತೆ ಅಂತ? ಇದಿರ್ಲಿಲ್ಲ ಮೇಡಮ್, ನಂಬಿಕೆ ಇರ್ಲಿಲ್ಲ. ಇದಕ್ಕೂ ಮುಂಚೆ ಒಂದ್ 2-3 ಯಾವ್ದಾದ್ರು ಟ್ರೈ ಮಾಡಿದ್ದೆ, ಯಾವ್ದ್ರಲ್ಲೂ ಆಗಿರ್ಲಿಲ್ಲ. ಏನೆಲ್ಲ ಟ್ರೈ ಮಾಡಿದ್ರಪ್ಪ ನೀವು ವೆಯ್ಟ್ ಲಾಸ್ಗೆ ಅಂತ? ಎಗ್ ಡಯಟ್ ಅದೆಲ್ಲ ಟ್ರೈ ಮಾಡಿದ್ದೆ ಮೇಡಮ್. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಓಕೆ ಟ್ರೈ ಮಾಡಿದ್ದೆ. ಗ್ರೀನ್ ಟೀ ಅದೆಲ್ಲ ಕುಡ್ದು ಸ್ವಲ್ಪ ಟ್ರೈ ಮಾಡಿದ್ದೆ. ಯಾವ್ದ್ರಲ್ಲೂ ನನ್ಗೆ ವೆಯ್ಟ್ ಲಾಸ್ ಆಗಿರ್ಲಿಲ್ಲ ಮೇಡಮ್. ಓಕೆ, ಆಮೇಲೆ ಹಿಂಗೆ ನಿಮ್ದು ಚಾನೆಲ್ ಯೂಟ್ಯೂಬ್ ನೋಡ್ಬೇಕಾದ್ರೆ ನಿಮ್ ಚಾನೆಲ್ ನೋಡಿ ನಾನು ಆಮೇಲೆ ತಗೊಂಡಿದ್ದೆ ಮೇಡಮ್. ಓಕೆ, ಇವಾಗ ನೀವು ಖುಷಿಯಾಗಿದ್ದೀರಾ ನಮ್ಮ ಡಯಟ್ ಪ್ಲಾನ್ ತಗೊಂಡು? ಹೌದು ಮೇಡಮ್, ತುಂಬಾ ಖುಷಿ ಆಗಿದೆ. ಹೆಲ್ತ್ ಅಲ್ಲಿ ಏನೇನಾದ್ರೂ ಸಮಸ್ಯೆಗಳು ಸರಿ ಹೋಗಿದ್ಯಪ್ಪ ನಮ್ಮ ಡಯಟ್ ಪ್ಲಾನ್ ಇಂದ? ಮೇಡಮ್, ನನ್ ಮಂತ್ಲಿ ಪೀರಿಯಡ್ಸ್ ಆದಾಗ ಬ್ಲೀಡಿಂಗ್ ಆಗ್ತಾ ಇರ್ಲಿಲ್ಲ ಮೇಡಮ್. ಒಂದೇ ಅಷ್ಟೇ ಮೇಡಮ್, ಆಮೇಲೆ ಏನು ಬ್ಲೀಡಿಂಗ್ ಆಗ್ತಿರ್ಲಿಲ್ಲ. ಓಕೆ, ಈಗ ನಿಮ್ ಡಯಟ್ ಅದು ತಗೊಂಡ್ಮೇಲೆ ನನ್ಗೆ ಬ್ಲೀಡಿಂಗ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಮೇಡಮ್. 3 days ಕರೆಕ್ಟ್ ಆಗಿ ಹೋಗ್ತಾ ಇದೆ ಮೇಡಮ್. ಓಕೆ ಓಕೆ, ನೀವ್ ಅನ್ಕೊಂಡೇ ಇರೋ ರಿಸಲ್ಟ್ ನಿಮ್ಗೆ ಸಿಕ್ತಪ್ಪ? ಇಲ್ಲ ಮೇಡಮ್, ಆಗ್ತಾನೆ ನನ್ ಬ್ಲೀಡಿಂಗ್ ಹೋಗ್ತಾನೆ ಇರ್ಲಿಲ್ಲ ಮೇಡಮ್. 1 day ಅಂದ್ರೆ ಅಷ್ಟೇ ನಂದು. ಸೆಕೆಂಡ್ ಡೇ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಡ್ತಿತ್ತು. ಈಗ ನಿಮ್ ಚಾರ್ಟ್ ತಗೊಂಡ್ಮೇಲೆ 3 days 4 days ಕರೆಕ್ಟ್ ಆಗಿ ಹೋಗ್ತಾ ಇದೆ ಮೇಡಮ್. ಅದೊಂದು ನನ್ಗೆ ಹೆಲ್ಪ್ ಆಗಿದೆ ಮೇಡಮ್. ವೆರಿ ಗುಡ್ ವೆರಿ ಗುಡ್. ಹಾಗೆ ಮತ್ತೆ ಸ್ಕಿನ್ ಅಲ್ಲೆಲ್ಲ ಗ್ಲೋಯಿಂಗ್ ಬಂದಿದ್ಯಾ? ಮೇಡಮ್, ಎಲ್ಲ ಇದಾಗಿದೆ. ಮತ್ತೆ ಇದು ಡ್ರೆಸ್ಸಸ್ ಎಲ್ಲ ಲೂಸ್ ಆಗ್ತಿದ್ಯಪ್ಪ? ಹೊಟ್ಟೆ ಬಜ್ಜೆಲ್ಲ ಕರ್ಗಿದ್ಯಾ? ಕಡ್ಗಿದೆ ಮೇಡಮ್. ಎಷ್ಟೊಂದು ಹೊಟ್ಟೆ ಇತ್ತು, ಒಳ್ಳೆ ಪ್ರೆಗ್ನೆಂಟ್ ತರ ಕಾಣಿಸ್ತಾ ಇದೆ. ಕಡಿಮೆ ಆಗಿದೆ ಮೇಡಮ್. ಓ, ಎಲ್ಲ ಕಡಿಮೆ ಮಾಡ್ಕೊಂಡು ಸ್ಲಿಮ್ ಫಿಟ್ ಆಗೋಗಿದ್ದೀರಾ? 12 kg ತೂಕ ಇಳ್ಕೊಂಡು. ಓಕೆ, ಎಲ್ಲ ತಿನ್ಕೊಂಡು ತಾನೆ ಎಲ್ಲ ಮೇಡಮ್, ಎಲ್ಲ ತಿನ್ಕೊಂಡೆ. ಓಕೆ ವೆರಿ ಗುಡ್. ನಮ್ಮ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ ಏನಾದ್ರು ಹೇಳ್ಬೇಕು ಅಂತಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಪ್ಪ? ವೆಯ್ಟ್ ಲಾಸ್ ಆಗೇ ಇಲ್ಲ ಅನ್ನೋರ್ ಬೇಕಾದ್ರೆ ನಂಬಿಕೆ ಇಟ್ಟು ನಿಮ್ ಚಾನಲ್ ಮೇಲೆ ನಂಬಿಕೆ ಇಟ್ಟು ಡಯಟ್ ಚಾರ್ಟ್ ತಗೊಂಡು ಆರಾಮಾಗಿ ತಿನ್ಕೊಂಡು ಡಯಟ್ ಮಾಡ್ಬೋದು ಮೇಡಮ್. ಏನು ಪ್ರಾಬ್ಲಮ್ ಆಗಲ್ಲ. ವೆಯ್ಟ್ ಲಾಸ್ ಮಾಡ್ಕೋಬಹುದು ಮೇಡಮ್ ನಾವು. ಓಕೆ ಓಕೆ, ವೆರಿ ಗುಡ್ ಅಪ್ಪ, ವೆರಿ ಗುಡ್. ಥೈರಾಯ್ಡ್ ನಾರ್ಮಲ್ ಆಗಿದೆ ನಂದು. ಮತ್ತೆ ಇದಾದ್ರೆ ಬ್ಲೀಡಿಂಗ್ ಇದಾಗಿತ್ತು, ಅದು ಚೆನ್ನಾಗಿದೆ ಇವಾಗ. ಎಲ್ಲ ನಂದು ಹೆಲ್ತ್ ಇಶ್ಯೂಸ್ ಎಲ್ಲ ಆಲ್ಮೋಸ್ಟ್ ಪರವಾಗಿಲ್ಲ ಮೇಡಮ್, ಕಡಿಮೆ ಆಗಿದೆ ಈಗ. ಓಕೆ, ವೆರಿ ಗುಡ್. ಕೇಳ್ಕೊಂಬಂದ್ವಿ ಅಲ್ವಾ ಗೈಸ್? ಇಷ್ಟೇ, ವೆರಿ ಸಿಂಪಲ್. ತಿನ್ಕೊಂಡು ಹೆಲ್ತಿಯಾಗಿ ಯಾರಾದರೂ ಮನೇಲಿ ಸಿಗೋವಂಥದ್ದು ನ್ಯಾಚುರಲ್ ಫುಡ್ನ ಎಲ್ಲ ತಿನ್ಕೊಂಡು ಫ್ಯಾಟ್ ಲಾಸ್ ಆಗಿ ಅಂದರೆ ಯಾರು ಬೇಡ ಅಂತಾರೆ ಹೇಳಿ? ಇವಾಗಿನ ಕಾಲದಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಪ್ರಾಡಕ್ಟ್ಸ್ ಬಂದಿದೆ, ಹಾಗೆ ಟಾಬ್ಲೆಟ್ಸ್ ಇರುತ್ತೆ. ಇದು ಯಾವುದೇ ತಗೊಳ್ಳಿ ಬಾಡಿಗೆ ಕ್ಷಣಿಕ ಫ್ಯಾಟ್ ಲಾಸ್ ಅಷ್ಟೇ, ಮತ್ತೆ ಅದು ಪುಟಾನ್ ಆಗೋಗುತ್ತೆ. ಆದರೆ ನೀವು ನ್ಯಾಚುರಲ್ ಆಗಿ ಹಿಂದಿನ ಕಾಲದಿಂದ ಊಟ ಮಾಡಿಕೊಂಡು ಬೆಳೆದಿದ್ದೀರ, ಹಾಗೆ ಊಟ ಮಾಡಿಕೊಂಡು ನೀವು ಇಳಿಸೋದ್ರಿಂದ ನಿಮ್ಮ ಬಾಡಿಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಆ ಬದಲಾವಣೆಗಳನ್ನ ನೀವು ನೋಡಿ ಇದು ನಾನೇನಾ ಅನ್ನಷ್ಟು ಆಶ್ಚರ್ಯ ಪಡೋಷ್ಟು ಬದಲಾವಣೆಗಳು ಬರುತ್ತೆ. ಹೇಗೆ, ಏನು ಬದಲಾವಣೆ ಅಂದರೆ ಸ್ಕಿನ್ ಗ್ಲೋ ಆಗತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗಿ ನ್ಯೂ ಏರ್ ಗ್ರೋತ್ ಆಗುತ್ತೆ, ಹಾಗೆ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅದ್ರ ಜೊತೆ ಜಸ್ಟ್ 30 ಡೇಸಲ್ಲಿ ನೀವು 4 to 10 kg ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ, ಫ್ಯಾಟ್ ಲಾಸ್ ಆಗುತ್ತೆ. ಅದ್ರ ಜೊತೆ ಪ್ಲಸ್
ಹೊಟ್ಟೆ, ಸೊಂಟ, ಥೈಟ್ಸ್, ಡಬಲ್ ಚಿನ್ ಹಾಗೆ ಬ್ರೆಸ್ಟ್ ಸೈಜ್, ಈ ಸೈಜಸ್ಗಳೆಲ್ಲ ಇಂಚ್ ಲಾಸ್ ಆಗತ್ತೆ. ಮೀನ್ಸ್ ಸುತ್ತಳತೆಗಳೆಲ್ಲ ಕಡಿಮೆ ಆಗತ್ತೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಆರೋಗ್ಯವಂತ ಜೀವನ ಶೈಲಿನ ನೀವು ಪಡ್ಕೊಬಹುದು ನಮ್ಮ ಡಯಟ್ ಪ್ಲಾನಿಂದ. ಸೊ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ ಗೈಸ್? ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅನ್ಹೆಲ್ತಿಯಿಂದ ಹೆಲ್ತಿಯಾಗಿ, ಫ್ಯಾಟಿಂದ ಫಿಟ್ ಆಗಿ, 100% ನ್ಯಾಚುರಲ್ ಆಗಿ. ಹೊಸ ವರ್ಷದ ರೆಸಲ್ಯೂಷನ್ ಅನ್ಕೊಳ್ಳಿ, ಲೈಫ್ ಚೇಂಜ್ ಮಾಡಿಕೊಂಡು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗ್ತರೆ ತಪ್ಪದೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್ ಗೈಸ್, ಬಾಯ್.